ಹಲೋ ಹಾಯ್ ವೆಲ್ಕಮ್ ಟು NKL. ನನ್ನ ಪ್ರೀತಿಯ ಬಾಂಧವರೇ, ನೇಸರ ಕಾಂತಿಯ ಲಹರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಲೋ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಲಹರಿ. ನಾನು ಇವತ್ತು ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗುತ್ತಿದ್ದೇನೆ. ಕುಂದಾಪುರದಿಂದ ಇಲ್ಲಿಗೆ ಸುಮಾರು 16 ಕಿಲೋಮೀಟರ್ ದೂರ ಇರಬಹುದು. ಕುಂದಾಪುರದಿಂದ ಕೊಲ್ಲೂರು ರಸ್ತೆಯಲ್ಲಿ ಹೋದರೆ ಇಲ್ಲಿ ವಿಶಿಷ್ಟ ಬಸ್ಸು ನಿಲ್ದಾಣ ನೋಡಬಹುದು. ಇದೇ ಚಿತ್ತೂರು. ನೋಡಿ, ಇಲ್ಲೇ ಪಕ್ಕದಲ್ಲಿ ಕಾಣಿಸುತ್ತೆ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳುವ ಸ್ವಾಗತ ಗೋಪುರ. ಇಲ್ಲಿರುವ ಬಣ್ಣ ಬಣ್ಣದ ನೈದಿಲ ಹೂವುಗಳು ನಮ್ಮನ್ನು ಕೈ ಬೀಸಿ ಕರೆದಂತೆ ಕಾಣಿಸುತ್ತದೆ. ಇಲ್ಲಿ ಒಂದು ಸುಸಜ್ಜಿತ ಬಸ್ಸು ನಿಲ್ದಾಣವನ್ನು ನಿರ್ಮಿಸಿ ಈ ಸ್ಥಳಕ್ಕೆ ಹೊಸ ಮೆರಗು ಬರಲು ಕಾರಣವಾದವರಿಗೆ ನನ್ನದೊಂದು ಧನ್ಯವಾದಗಳು. ಇಲ್ಲಿಂದ 2-3 ಕಿಲೋಮೀಟರ್ ಅಂತರದಲ್ಲಿ ಕಾಣಸಿಗುವುದೇ ನಮ್ಮ ಆರಾಧ್ಯನ ಸನ್ನಿಧಾನ. ನಾವು ಈಗ ಬಂದು ನಿಂತಿರುವಂತ ಸ್ಥಳ ಶ್ರೀ ಕ್ಷೇತ್ರ ಮಾರಣಕಟ್ಟೆ. ಇದೇ ನೋಡಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಸ್ವಾಗತ ಗೋಪುರ. ಇಲ್ಲಿಂದ ಒಳಗೆ ಹೋದರೆ ಎಡಗಡೆಯಲ್ಲಿ ಕಾಣುವುದೇ ನಾಗದೇವರ ಸನ್ನಿಧಿ. ಇಲ್ಲಿ ನಾಗದೇವರಿಗೆ ಕೈ ಮುಗಿದು ಹಾಗೆ ಮುಂದೆ ಸಾಗಿದೆ. ಇಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಇಲ್ಲಿನ ವ್ಯಾಪಾರಸ್ಥರೇ ನಮ್ಮನ್ನು ಸ್ವಾಗತಿಸಿ ಬರಮಾಡಿಕೊಳ್ಳುತ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೂ, ಹಣ್ಣು, ಕಾಯಿ, ದೇವರ ಫೋಟೋಗಳು, ಆಟಿಕೆ ಸಾಮಗ್ರಿಗಳು ಇವುಗಳನ್ನೆಲ್ಲ ನೋಡುತ್ತಿದ್ದರೆ ಇಲ್ಲಿ ಅಲಂಕಾರ ಮಾಡಿದಂತೆ ಕಾಣುತ್ತದೆ. ಇಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಮನಸ್ಸಿಗೆ ಅದೇನೋ ಖುಷಿ. ಒಮ್ಮೆ ಸುತ್ತಲೂ ಕಣ್ಣಾಯಿಸಿ ಈ ಸೌಂದರ್ಯವನ್ನು ಕಣ್ತುಂಬಿಕೊಂಡೆ. ಇದೇ ನೋಡಿ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ. ಇಲ್ಲಿಂದ ದೇವಸ್ಥಾನದ ಒಳಗೆ ಪ್ರವೇಶಿಸಿ ಒಂದು ಸುತ್ತು ಪ್ರದಕ್ಷಿಣೆ ಮಾಡಿಯೇ ಆರಾಧ್ಯನ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತೆವು. ಇಲ್ಲಿ ಅಕ್ಕಪಕ್ಕದಲ್ಲಿರುವ ದೇವರುಗಳ ದರ್ಶನ ಮಾಡಿದೆವು. ಅಸುರನು ಜಗನ್ಮಾತೆಯಿಂದಲೇ ವರ ಪಡೆದು ಜಗನ್ಮಾತೆಯಿಂದಲೇ ಮರಣ ಹೊಂದಿದ ಈ ಸ್ಥಳವೇ ಮಾರಣಕಟ್ಟೆ. ದೇವಸ್ಥಾನದ ಒಳಗೆ ಸುಂದರ ಕಲಾಕೃತಿಗಳು ಕಂಡು ಬಂದವು. ಇದರ ಮೂಲ ಪ್ರತಿಷ್ಠಾಪಕರಾದ ಶಂಕರಾಚಾರ್ಯರ ಕಲಾಕೃತಿಯು ಎದುರಿಗೆ ಕಾಣುತ್ತಿತ್ತು.
ಬ್ರಹ್ಮಲಿಂಗೇಶ್ವರನ ದರ್ಶನ ಪಡೆದು ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಪಕ್ಕದಲ್ಲಿರುವ ಶ್ರೀ ಚಕ್ರಯಂತ್ರ ದರ್ಶನವು ಮನಸ್ಸಿಗೆ ಮುದ ನೀಡಿತು. ದೇವರ ದರ್ಶನ ಮುಗಿಸಿ ಬಂದ ನಂತರ ಅನ್ನಛತ್ರಕ್ಕೆ ಹೊರಟೆವು. ಶ್ರೀ ಕ್ಷೇತ್ರವು ಸುಸಜ್ಜಿತವಾದ ಭೋಜನಾಲಯವನ್ನು ಹೊಂದಿದೆ. ಭೋಜನಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಇಲ್ಲಿಯ ನಾಮಫಲಕಗಳು ನನ್ನ ಗಮನ ಸೆಳೆದವು. ಅನ್ನದ ಮೌಲ್ಯದ ಬಗ್ಗೆ ಇಲ್ಲಿ ವಿಶೇಷ ಬರಹಗಳು ಕಾಣಸಿಗುತ್ತವೆ. ಇಲ್ಲಿಯ ಉತ್ತಮ ಅನ್ನ ಪ್ರಸಾದ, ಶಿಸ್ತಿನ ಕ್ರಮ, ಸ್ವಚ್ಛತೆ ಎಲ್ಲವೂ ವಿಶೇಷವಾಗಿತ್ತು. ಒಂದು ವಿಷಯ ಮಾತ್ರ ನೆನಪಿರಲಿ, ಎಲ್ಲಿ ಹೋದರೂ ಅನ್ನವನ್ನ ಹಾಳು ಮಾಡಬೇಡಿ. ಅದು ಇನ್ನೊಬ್ಬರ ತುತ್ತನ್ನು ಕಸಿದಂತೆ. ನಮಗೆ ಅವಶ್ಯಕತೆ ಇದ್ದಷ್ಟೇ ಬಡಿಸಿಕೊಂಡು ಪೂರ್ಣವಾಗಿ ಊಟ ಮಾಡಿ. ಊಟ ಮುಗಿಸಿ ಹೊರ ಬರುವಾಗ ಆ ಕಡೆ ನದಿ ನೋಡಿದೆವು. ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ನದಿಯೇ ಬ್ರಹ್ಮಕುಂಡ ನದಿ. ಹಾಗೆ ನದಿಗಿಳಿದು ನದಿ ನೀರಿನ ಸ್ಪರ್ಶ ಮಾಡಿದೆವು. ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಎಲ್ಲರಿಗೂ ಬಾಯ್. ಇನ್ನೊಂದು ವಿಡಿಯೋ ಸಿಗ್ತೇಕ.